ಸಂಸ್ಕೃತಿ ಸಂರಕ್ಷಣಾ ಸಮಿತಿ ರಾಷ್ಟ್ರೀಯ ಘಟಕದ ವತಿಯಿಂದ ಹಾಗೂ ಪೂಜ್ಯರ ಪರವಾಗಿ ಬೆಂಗಳೂರು ಪ್ರೆಸ್ ಕ್ಲಬ್ ಎಲ್ಲ ಸದಸ್ಯರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈ ವಿಷಯ ಕೇದಾರನಾಥ ಉತ್ತರಾಖಂಡ ಸರ್ಕಾರಕ್ಕೆ ಸಂಬಂಧಪಟ್ಟ ಆಡಳಿತದಲ್ಲಿ ವೀರಶೈವ ಪರಂಪರೆಯ ಪ್ರಕಾರ ವೀರಶೈವ ವೈರಾಗ್ಯ ಪೀಠಕ್ಕೆ ಸಂಬಂಧಪಟ್ಟ ಕಾನೂನುಬಾಹಿರ ಉತ್ತರಾಧಿಕಾರಿ ಘೋಷಣೆಯ ವಿಷಯವಾಗಿ ಇವತ್ತ ಪತ್ರಿಕಾಗೋಷ್ಠಿಯನ್ನ ನಾವು ಇಲ್ಲಿ ಕರೆದಿದ್ದೇವೆ. ಆ ಪತ್ರಿಕಾಗೋಷ್ಠಿಯ ಮುಖ್ಯ ಶ್ರೀ ಶಟಸ್ಥಳ ಬ್ರಹ್ಮೆ ಶ್ರೀಕಂಠ ಶಿವಾಚಾರ್ಯ ಕೊಲ್ಲಾಪುರ ಮಠ ಗುರುಗಳು ಉಪಸ್ಥಿತರಿದ್ದಾರೆ. ಮತ್ತು ಶಟಸ್ಥಳ ಬ್ರಹ್ಮೆ ಸುಗೇಶ್ವರ ಶಿವಾಚಾರ್ಯ ಶಹಾಪುರ್ ಅವರು ಉಪಸ್ಥಿತರಿದ್ದಾರೆ. ಮತ್ತು ಸಶಸ್ತ್ರ ಬ್ರಹ್ಮೆ ಶಾಂತವೀರ ಶಿವಾಚಾರ್ಯ ಲಾತೂರ್ ಮಹಾರಾಷ್ಟ್ರ ಹಾಗೂ ಕೇದಾರ ಪೀಠದ ಶಿಷ್ಯತ್ವವನ್ನು ಪಡೆದಂತಹ ಗುರುಗಳು. ಆಮೇಲೆ ಶಟಸ್ಥಳ ಬ್ರಹ್ಮ ಪಂಡಿತಾರಾಧ್ಯ ಶಿವಾಚಾರ್ಯ ನಾಸಿಕ್ ಇವರು ಸಹ ಕೇದಾರ ಪೀಠದ ಶಿಷ್ಯತ್ವವನ್ನು ಪಡೆದಂತಹ ಶ್ರೀಗಳು. ಹಾಗೂ ಚಂದ್ರಶೇಖರ್ ಹಿರೇಮಠ ಹೈಕೋರ್ಟ್ ವಕೀಲರು ಕರ್ನಾಟಕ. ಹಾಗೂ ನಾಗಮಠ ಶ್ರೀಮಠ ನೀರ್ಲಿಗೆ ನಾನು ವೀರಶೈವ ಸಂಸ್ಕೃತಿ ಸಂರಕ್ಷಣಾ ರಾಷ್ಟ್ರೀಯ ಘಟಕದ ಧರ್ಮದರ್ಶಿ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದು ಈಗ ಮುಂದಿನ ಒಂದು ಪತ್ರಿಕಾಗೋಷ್ಠಿಯನ್ನ ನಮ್ಮ ಪ್ರಪ್ರಥಮ ಬಾರಿಗೆ ವಕೀಲರಾದ ಚಂದ್ರಶೇಖರ್ ಹಿರೇಮಠ ಅವರು ಪ್ರಾರಂಭ ಮಾಡ್ತಾರೆ. ಪೀಠದ ಈಗಿನ ಬುದ್ಧಿಗಳು ಅಂದ್ರೆ ಭೀಮಾಶಂಕರ ಬುದ್ಧಿಗಳು ಕೆಲವು ವಿಚಾರದೊಳಗ ಅವರು ಮಾಡಿದಂತ ಅವಘಡನೆ ಅಂದ್ರೆ ತಮ್ಮ ತರುವಾಯದ ಉತ್ತರಾಧಿಕಾರಿಗಳನ್ನು ನೇಮಿಸುವುದರ ಬಗ್ಗೆ ತಾವು ಈ ಕೇದಾರ ಪೀಠದ ವಿಷಯದ ಬಗ್ಗೆ ತಿಳಿದಿರುತ್ತದೋ ಇಲ್ಲ ಗೊತ್ತಿಲ್ಲ. ಒಂದು ಉತ್ತರಾಧಿಕಾರದ ವಿಶೇಷತೆ ಏನಂತಂದ್ರೆ ಅಂದ್ರೆ ಕೇದಾರ್ನಾಥ್ ಅಂಡ್ ಬದ್ರಿನಾಥ್ ಬದ್ರಿನಾಥ್ ಅಂಡ್ ಕೇದಾರ್ನಾಥ್ ಕಮಿಟಿ ಆಕ್ಟ್ ಅಂತೇಳಿ ಒಂದು ಆಕ್ಟ್ ಇದೆ. ಈ ಆಕ್ಟ್ ಏನಂತಂದ್ರೆ ಆ ಸರ್ಕಾರದ ಅಧೀನದಲ್ಲಿ ಬರುವಂತ ಒಂದು ಆಕ್ಟ್. ಆ ಆಕ್ಟ್ ಪ್ರಕಾರ ಯಾವುದೇ ಉತ್ತರಾಧಿಕಾರಿಗಳನ್ನು ನೇಮಕ ಮಾಡಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಇದು ಮೊದಲೇ ನಾನು ಹೇಳೋದು. ಅದೇನೇ ಇಷ್ಟು ಬಿಕೆಟಿಸಿ ಅವರು ಮಾಡ್ತಾರೆ, ಬಿಕೆಟಿಸಿ ಕಮಿಟಿಗಳು ಮಾಡ್ತಾರೆ. ತಾವು ಇಲ್ಲಿ ಏನಾದರೂ ಭೀಮಾಶಂಕರ್ ಬಿಟ್ಟು ಬೇರೆ ಬಂದ್ರೆ ನಾನೇ ಉತ್ತರಾಧಿಕಾರಿ ಅಂತ ಬಂದ್ರೆ ದಯವಿಟ್ಟು ತಾವು ಸಂಸ್ಕರಣ ಸಂಬಳಬಹುದು ಅದು ದೇಣಿಗೆ ಕೊಡಕ್ಕೆ ಹೋಗ್ಬೇಡ್ರಿ. ದೇಣಿಗೆ ಕೊಡ್ತೀರಿ. ಭೀಮಾಶಂಕರ ಲಿಂಗ ಶಿವಾಚಾರ್ಯ ಜಗದ್ಗುರುಗಳು ಅನಧಿಕೃತವಾಗಿ ಕಾನೂನು ಬಾಹಿರವಾಗಿ ತಮ್ಮ ಆ ಪೀಠಕ್ಕ ಉತ್ತರಾಧಿಕಾರಿ ಅಂತ ಹೇಳಿ ಕಣ್ವಕುಪ್ಪಿಯ ಶಾಂತವೀರ ಶಿವಾಚಾರ್ಯರನ್ನ ಜಾಹೀರು ಮಾಡಿದ್ರು, ನಿಯುಕ್ತಿ ಮಾಡಿದ್ರು. ಆ ಒಂದು ಇದರಲ್ಲಿ ಇದು ಕಮಿಟಿಯ ಕಾನೂನಿನ ವಿರುದ್ಧ ಪರಂಪರೆಯ ವಿರುದ್ಧವಾಗಿ ಅವರು ಮಾಡಿದ ಅಂತ ತಿಳ್ಕೊಂಡು ಈಗ ನೈನಿತಾಲ್ ಹೈಕೋರ್ಟ್ದಲ್ಲಿ ಆ ಇಶ್ಯೂ ನಡೀತಾ ಇದೆ. ಕಾರ್ಯಕ್ರಮ ಬಾಳ್ ಮಾಡಿದ್ದಾರೆ. ನಮ್ಮ ಅಂಗವಕೀಲ ಕೋಟಿ ಉತ್ತರಾಧಿಕಾರಿ ಘೋಷಣೆ ಮಾಡ್ತಕ್ಕಂಥದ್ದು ಜಗದ್ಗುರುಗೆ ಆ ನಮ್ಮ ಪರಂಪರೆ ಪ್ರಕಾರ ಇರಬಹುದು, ಕಾನೂನಿನ ಪ್ರಕಾರ ಇರಬಹುದು, ಇಲ್ಲೇ ಇಲ್ಲ. ಕಾನೂನು ಬಾಹಿರ ಮಾಡಿದಲ್ಲೇ ಅದನ್ನ 325ನೇ ರಾಹುಲ್ ನಾನೇ ಅಂತೇಳಿ ಥ್ರೋಟ್ ವರ್ಲ್ಡ್ ಅವರು ಪಬ್ಲಿಸಿಟಿ ಮಾಡ್ಕೊಂಡ್ಬಂದು ದಾವಣಗೆರೆ, ಹರಿಹರ, ಹಾವೇರಿ ಎಲ್ಲವರೇ ಫಂಕ್ಷನ್ ಮಾಡಿದ್ರು. ಅವರು ಯಾರು ಕಣ್ಕುಪ್ಪಿಯವರು ಎಲ್ಲ ಕೋಟಿ ಹಾಕಿದ್ದೇವೆ. ಅದ್ರ ಪ್ರಕಾರ ಮಾನ್ಯ ನ್ಯಾಯಾಲಯ ಜನತಾ ನ್ಯಾಯಾಲಯ ನಾವು ಕೇಳ್ಕೊಂಡಂತ ಈ ಗುರುಗಳಿಗೆ 2 ಅಪ್ಲಿಕೇಶನ್ ಕೇಳ್ಕೊಂಡಿದ್ವಿ. ನಾನು ಕೇಳ್ಕೊಂಡಿದ್ದೆ, ಮುಂದಾಗ್ತಕ್ಕಂಥ ಗುರುಗಳು ಕೇಳ್ಕೊಂಡಿದ್ರು. ಅವ್ರ ಮನವಿ ಪ್ರಕಾರ ಅವ್ರೇನ್ ಕಾನೂನು ಬಾಹಿರವಾಗಿ ಅಡ್ಡಾಡಕಟ್ಟಿದಾರ ಅದನ್ನ ತಡೆ ಹಿಡೀರಿ ಅಂತ. ಆ ಒಂದು ತಡೆ ಹಿಡೀರಿ ಅಂತ ಏನ್ ಅಪ್ಲಿಕೇಶನ್ ನಾವು ಮಾಡ್ಕೊಂಡಿದ್ವಿ ಅದನ್ನ 2 ತಿಂಗಳೊಳಗ ನೀವು ಅದ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಕಮಿಟಿಯವರಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಘೋಷಣೆ ಆದ್ಮೇಲೆ ಘೋಷಣೆ ಆದ್ಮೇಲೆ ನಾವು ಘೋಷಣೆ ಆದ್ಮೇಲೆ ರಾಹುಲ್ ನಾನೇ, ಜಗದ್ಗುರು ನಾನೇ, ಮುಂದಕ್ಕೆ ಜಗದ್ಗುರು ನಾನೇ, ಉತ್ತರಾಖಂಡ ಘೋಷಣೆ ಮತ್ತೆ ಅವ್ಯವಹಾರ ಮಾಡಿರೋರ್ನ ನೀವ್ ಯಾಕೆ ಮತ್ತೆ ಪ್ರಶ್ನೆ ಮಾಡ್ತೀರಾ? ಸುಮ್ನೆ ಕೂತಿದ್ರಿ ಅಲ್ಲ, ಅವರು ಆಗಕ್ ಮುಂಚೆ ಯಾವ ರೀತಿ ಮಾಡಿದೀರಾ? ಒಂದ್ FIR ಹಾಕ್ಸ್ಬೇಕಾಗಿತ್ತಲ್ಲ. ಈಗ ನೆಕ್ಸ್ಟ್ ಭಕ್ತರು ಏನಾಗ್ತದೆ ಅಂತ ಒಬ್ಬ ಜಗದ್ಗುರು ನಾನಾ ಮಕ್ಕಳ ಗುರುಗಳು ಅಂತ ಹಾಕಕ್ಕಾಗಲ್ಲ.
ಅದೇ ಒಂದು ವಿಷಯ ಈಗ ನಡೀತಾ ಇದೆ. ಈಗ ಅವರು ಇನ್ನೊಮ್ಮೆ ಈಗ ಭಕ್ತರೇ ಹೇಳ್ತಾ ಇದಾರ, ನಾವು FIR ಮಾಡಿಸ್ತೇವೆ ಅಂತ ಗುರುಗಳು ಎಲ್ಲ ಒತ್ತಾಯ ಮಾಡ್ತಾ ಇದ್ದಾರೆ, ನಾವು ಕಳಿಸ್ತಾ ಇದ್ದೇವೆ. ಇಲ್ಲ ಇನ್ನೊಮ್ಮೆ ಹೇಳಿದ್ರು ಸದ್ಯಕ್ಕೆ ಮತ್ತೆ ಈ ಉತ್ತರಾಧಿಕಾರಿ ನಾನೇ ಜಗದ್ಗುರು ಅಂತ ಮುಂದಿನ ಜಗದ್ಗುರು ಅಂತ ಹೇಳ್ತಾ ಕರ್ನಾಟಕ ತುಂಬಾ ಗೊಂದಲ ಎಸ್ತಾ ಇದ್ದಾರೆ. ನಮ್ಮ ಪರಂಪರೆ ಕೇದಾರ ಪೀಠದ ಪರಂಪರೆ ಹಾಳಾಗಬೇಕು. ಕೇದಾರ ಪೀಠದ ನಮ್ಮ ಕೇದಾರ ಇರ್ತಕ್ಕಂಥ ಜಗದ್ಗುರು ಬಹಳ ಸಮಸ್ತರ ಇದ್ದಾರೆ. ಅವ್ರ ಮೂಲ ಕಾಲಕ್ಕೆ ನೋಡೋಣ ಯಾರಿಗೆ ಅದು ಕೇದಾರನಾಥ ಆಶೀರ್ವಾದ ಆಗುತ್ತೆ. 5 ಮಂದಿ ಇವರು ಶಿಷ್ಯತ್ವದೊಳಗ 5ನೇದರು, ಇನ್ನು 4 ಮಂದಿ ದೊಡ್ಡವರಿದ್ದಾರೆ. ಇವ್ರಾಗಲಿ ಯಾವುದು ಪರಂಪರೆ ಮತ್ತು ಕೇದಾರ ಪ್ರಕಾರ ಕಮಿಟಿ ಪ್ರಕಾರ ಆಗಲಿ ಸರ್, ಕಾನೂನು ಸಮ್ಮತವಾಗಿ ಆಮೇಲೆ ಭಕ್ತರ ಸಮ್ಮತವಾಗಿ. ಈಗ ನೋಡಿ, ಅವರು ನಾಸಿಕ್ ಗುರುಗಳು ಮಹಾರಾಷ್ಟ್ರ, ಇವರು ಔಸಾ ಗುರುಗಳು ಮಹಾರಾಷ್ಟ್ರ, ಇವರು ಸೊಲ್ಲಾಪುರ ಗುರುಗಳು ಪ್ಲಸ್ ಗುಲ್ಬರ್ಗ, ಅವರು ರೇವಣ ಗುರುಗಳು. ಈಗ ನಾವೆಲ್ಲರೂ ಕರ್ಕೊಂಡು ಬರ್ಲಿಕ್ಕೆ ಆಗಲ್ಲ. ಒಂದು ವೀರಶೈವ ಸಂಸ್ಕೃತಿ ಸಂರಕ್ಷಣಾ ಸಮಿತಿ ಥ್ರೋಟ್ ತಮಿಳುನಾಡಿನಿಂದ ಅಪ್ಲಿಕೇಶನ್ ಕೊಟ್ಟಿದೆ, ಆಂಧ್ರದಿಂದ ಅಪ್ಲಿಕೇಶನ್ ಕೊಟ್ಟಿದೆ.